Hey guys, welcome back to my YouTube channel Journey with Sudharanjit. ಎಲ್ಲರಿಗೂ ಗೊತ್ತಾಗಿರುತ್ತೆ ಇದು ಯಾವುದು ರಿಲೇಟೆಡ್ ವ್ಲಾಗ್ ಅಂತ. ನನ್ನ ತಮ್ಮನೇಲ್ ನೋಡ್ತಿದ್ದಂಗೆ 100% ಗೊತ್ತಾಗಿರುತ್ತೆ. ಹೌದು, ಇದು ನಮ್ಮ ಟ್ರಿಪ್ ವ್ಲಾಗ್. ತುಂಬ ಲೇಟಾಗಿ ಆಗ್ತಾಯಿದ್ದೀನಿ ಈ ವ್ಲಾಗ್ನ. ನನಗೆ ಟೈಮೇ ಆಗ್ತಾಯಿಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ, ನಾನು ಟ್ರಿಪ್ಪಲ್ಲಿ ಇರೋದ್ರಿಂದ. ಆ್ಯಕ್ಚುಲಿ ನಾನು ಟೈಮ್ ಮಾಡಿಕೊಂಡು ಯಾಕೆ ಈ ವ್ಲಾಗ್ನ ಇಷ್ಟು ಬೇಗ ಆಗ್ತಾಯಿದ್ದೀನಿ ಅಂದರೆ, ನಂಗೆ ತುಂಬ DMs ಬರ್ತಾಯಿದೆ ಇನ್ಸ್ಟಾಗ್ರಾಮಲ್ಲಿ, ವಿ ಆರ್ ವೇಟಿಂಗ್ ಫಾರ್ ಯುವರ್ ವ್ಲಾಗ್ ಅಂತ. ಅದು ನೋಡ್ತಿದ್ದಂಗೆ ನಂಗೆ ತುಂಬ ಖುಷಿ ಆಗುತ್ತೆ, ನನ್ನ ವ್ಲಾಗ್ಗೋಸ್ಕರ ಇಷ್ಟೊಂದು ಜನ ವೆಯ್ಟ್ ಮಾಡ್ತಾಯಿದ್ದೀರಾ ಅಂತ. ಥ್ಯಾಂಕ್ ಯು ಸೋ ಮಚ್ ನನ್ನ ವ್ಲಾಗ್ಸ್ಗೋಸ್ಕರ ಇಷ್ಟೊಂದು ವೆಯ್ಟ್ ಮಾಡ್ತಾ ಇರೋದಕ್ಕೆ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಟೆಕ್ಸ್ಟ್ ಮಾಡಿ ಕೂಡ ವ್ಲಾಗ್ಸ್ ಬೇಗ ಹಾಕಿ ಅಂತೆಲ್ಲ ನನಗೆ ತುಂಬ ಖುಷಿ ಆಗುತ್ತೆ ಆ ಮೆಸೇಜಸ್ ಎಲ್ಲ ನೋಡಿದ್ದಕ್ಕೆ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇದು ನನ್ನ ಟ್ರಿಪ್ ವ್ಲಾಗ್ ಆಗಿರುತ್ತೆ. ಡೇ 1 ಆಫ್ ಟ್ರಿಪ್ ವ್ಲಾಗ್. ಡೇ 1 ಅಂದರೆ ನವಂಬರ್ 1 ಈ ಟ್ರಿಪ್ ಸ್ಟಾರ್ಟ್ ಆಗುತ್ತೆ. ನಾವು ಹೋಗ್ತಾ ಇರೋದು ಬಂದು ಥೈಲ್ಯಾಂಡ್ಗೆ. ನಾವು ಥೈಲ್ಯಾಂಡ್ಗೆ ಯಾವಾಗ ಹೋಗ್ತಾ ಇದ್ದೀವಿ ಅಂತಂದರೆ, ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ಅದಕ್ಕೋಸ್ಕರ ನಾವು ಥೈಲ್ಯಾಂಡ್ಗೆ ಹೋಗ್ತಾ ಇರೋದು. 10th ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿತ್ತು ಈ ಸಲ ನಮ್ಮದು. ಅದಕ್ಕೆ ಏನಾದರೂ ಸ್ಪೆಷಲಾಗಿ ಪ್ಲ್ಯಾನ್ ಮಾಡೋಣ ಅಂತ ನಾವು ಅಂದ್ಕೊತಾ ಇದ್ವಿ. 10th ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರೋದ್ರಿಂದ ನಾವು 10 ಡೇಸ್ ಟ್ರಿಪ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸ್ಪೆಷಲ್ ಆಗಿರುತ್ತೆ, 10 ಇಯರ್ಸ್ಗೆ 10 ಡೇಸ್ ಟ್ರಿಪ್ ಹೋಗೋಣ ಅಂತ. ಇದನ್ನು ಆಲ್ಮೋಸ್ಟ್ ನಾವು 1 ಇಯರಿಂದನೇ ಪ್ಲ್ಯಾನ್ ಮಾಡಿದ್ವಿ. 10th ಇಯರ್ ಆ್ಯನಿವರ್ಸರಿಗೆ ನಾವು 10 ಡೇಸ್ ಟ್ರಿಪ್ ಹೋಗಬೇಕು ಅಂತ. ಬಟ್ ಎಲ್ಲಿ ಹೋಗೋದು, ಪ್ಲೇಸು ಅದೆಲ್ಲ ನಾವು ಏನು ಡಿಸೈಡ್ ಮಾಡಿರಲಿಲ್ಲ, ಜಸ್ಟ್ 10 ಡೇಸ್ ಹೋಗಬೇಕು ಅಂತ ಮಾತ್ರ ಅಂದ್ಕೊಂಡಿದ್ವಿ. ನವಂಬರ್ 2 ಬಂದು ನಮ್ಮ ಆ್ಯನಿವರ್ಸರಿ. ಸೊ ನವಂಬರ್ ಬರ್ತಿದ್ದಂಗೆ ನಾವು ಪ್ಲ್ಯಾನ್ ಮಾಡ್ತಾಯಿದ್ವಿ ಎಲ್ಲಿಗೆ ಹೋಗ್ಬೋದು, ಯಾವ ಕಂಟ್ರಿಗೆ ಹೋಗ್ಬೋದು ಅಂತೆಲ್ಲ. ಬಟ್ ನಮ್ಮ ಮೈಂಡಲ್ಲಿ ಇದ್ದಿದ್ದು ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿರೋ ಥರ ಕಂಟ್ರಿಗೆ ಹೋಗೋಣ, ತುಂಬ ಓಡಾಡಬೇಕು ಅನ್ನೋ ಥರ ಕಂಟ್ರಿಗೆಲ್ಲ ಬೇಡ. ಮತ್ತು ತುಂಬ ಹೊಸ ಕಂಟ್ರಿಗೆ ಹೋದರೆ ಪ್ಯಾಕೇಜೇ ಮಾಡ್ಕೊಂಡು ಹೋಗಬೇಕು. ನಮ್ಗೆ ಅಲ್ಲಿ ಗೊತ್ತಾಗಲ್ಲ ಹೊಸ ಕಂಟ್ರಿಗೆಲ್ಲ ಹೋದಾಗ. ಹೊಸ ಕಂಟ್ರಿಗೆಲ್ಲ ಹೋಗಬೇಕು ಅಂತಂದರೆ ನಾವು ಅಲ್ಲಿ ತುಂಬ ಎಕ್ಸ್ಪ್ಲೋರ್ ಮಾಡಬೇಕಾಗುತ್ತೆ, ಮತ್ತು ನಾವು ಆವಾಗ ಪ್ಯಾಕೇಜ್ ಮಾಡಲೇಬೇಕಾಗುತ್ತೆ. ಈ ಪ್ಯಾಕೇಜಲ್ಲೆಲ್ಲ ಹೆಂಗಾಗುತ್ತೆ ಅಂದರೆ ಟೈಮಿಂಗ್ಸು, ಲೈಕ್ ಅವ್ರು ಹೇಳಿ ಅರ್ಲಿ ಮಾರ್ನಿಂಗೇ ನಾವು ಹೋಗಬೇಕು, ಮತ್ತು ಅಲ್ಲಿ ಎಷ್ಟೊತ್ತಾಗುತ್ತೆ, ಡೇ ಎಲ್ಲ ನಮ್ಗೆ ಅಲ್ಲೇ ಸ್ಪೆಂಡ್ ಆಗಿಬಿಡುತ್ತೆ. ನಮಗಂತ ರಿಲ್ಯಾಕ್ಸೇಷನ್ ಇರಲ್ಲ, ಮತ್ತು ನಮಗಂತ ಟೈಮ್ ಸಿಗಲ್ಲ ಅಂತ ನಾವು ಆ ಥರ ಪ್ಲ್ಯಾನ್ ಮಾಡಿದ್ವಿ. ಎಲ್ಲ ಥರನೂ ಥಿಂಕ್ ಮಾಡಿ ನಾವು ಫೈನಲೈಸ್ 2 ಕಂಟ್ರಿ ಮಾಡಿದ್ವಿ. ಒಂದು ಬಾಲಿ ಮತ್ತು ಇನ್ನೊಂದು ಥೈಲ್ಯಾಂಡು. ನಮಗೆ ಫಸ್ಟೆಲ್ಲ ಬಾಲಿಗೆ ಹೋಗಬೇಕು ಅಂತ ತುಂಬ ಇಂಟ್ರೆಸ್ಟ್ ಇತ್ತು. ಈ ಕುನಾಫಾ ಚಾಕ್ಲೇಟ್ಸ್ ಟ್ರೈ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ, ಟ್ರೈ ಮಾಡೇ ಇರಲಿಲ್ಲ. ಅದಕ್ಕೆ ಏರ್ಪೋರ್ಟಲ್ಲಿ ಕಾಣಿಸ್ತು ಅಂತ ಇದೊಂದು ತೊಗೊಂಡೆ. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು. ನವಂಬರ್ 1 ನಾವು ಟ್ರಿಪ್ಪಿಗೆ ಬಂದಿದ್ದು. ನವಂಬರ್ 1 9 o'clockಗೆ ನಮಗೆ ಫ್ಲೈಟ್ ಇತ್ತು. ಯಾಕೆ ಒಳಗಡೆ ಕುದೀತಾ ಇದ್ದಂಗೆ ಬೆಳಗ್ಗೆ 9 o'clockಗೆ ಫ್ಲೈಟ್ ಇರೋದ್ರಿಂದ ನಾವು ಒಂದು 6 o'clock ಮನೆ ಬಿಟ್ವಿ. ನಮ್ಮನ್ನು ಏರ್ಪೋರ್ಟ್ ಡ್ರಾಪ್ ಮಾಡೋಕ್ಕೆ ನಮ್ಮ ಅಕ್ಕ ಅವ್ರು ಬಂದಿದ್ದರು. ಹಾಗೆ ಸಿರಿ ಮತ್ತು ಈಶಾನ್ನು ಕರ್ಕೊಂಡು ಹೋಗಿದ್ವಿ. ನಾವು ಏರ್ಪೋರ್ಟ್ ರೀಚ್ ಆಗಿ ಬ್ಯಾಗೇಜ್ ಎಲ್ಲ ಚೆಕ್ ಇನ್ ಮಾಡಿ ಎಮಿಗ್ರೇಷನ್ ಎಲ್ಲ ಮುಗಿಸೋಷ್ಟರಲ್ಲೇ ಟೈಮ್ ಆಗಿಬಿಟ್ಟಿತ್ತು. ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಅಂತ ನಾವು ಟೇಕ್ ಅವೇ ತೊಗೊಂಡಿದ್ವಿ, ಫ್ಲೈಟಲ್ಲಿ ಹೋಗಬೇಕಾದ್ರೆ ತಿನ್ಬೋದು ಅಂತ. ಎಷ್ಟೇ ಬೇಗ ಬಿಟ್ರೇನು ಏರ್ಪೋರ್ಟಲ್ಲಿ ಬ್ಯಾಗೇಜ್ ಚೆಕಿನ್ಗೆ ತುಂಬ ಜನ ಆಯಿತು ಅಂತ ನಮ್ಮದೊಂದು ಸ್ವಲ್ಪ ಲೇಟ್ ಆಯಿತು ಅಲ್ಲಿ, ಹಾಗಾಗಿ ಬ್ರೇಕ್ಫಾಸ್ಟ್ ತಿನ್ನೋಕ್ಕಾಗಿಲ್ಲ. ಆಮೇಲೆ ಫ್ಲೈಟಲ್ಲಿ ಹೋಗಿ ನೋಡಿದ್ರೆ ಅಲ್ಲೂ ನಮಗೆ ಬ್ರೇಕ್ಫಾಸ್ಟ್ ಅವೈಲಬಿಲಿಟಿ ಇತ್ತು. ಇನ್ಸ್ಟೆಂಟ್ ರೆಡಿ ಟು ಈಟ್ ಪೋಹಾ ಮತ್ತು ಫ್ರೈಡ್ ರೈಸ್ ತೊಗೊಂಡಿದ್ವಿ. ಜಸ್ಟ್ ಹಾಟ್ ವಾಟರ್ ಆ್ಯಡ್ ಮಾಡಿದ್ರೆ ಅದು 3 minutes ಆದಮೇಲೆ ಪ್ರಿಪೇರ್ ಆಗಿರುತ್ತೆ. ಪೋಹಾ ಅಂತೂ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಫ್ರೈಡ್ ರೈಸ್ ನಮ್ಗೆ ಅಷ್ಟು ಇಷ್ಟ ಆಗಿಲ್ಲ. ನಾವು ಫಸ್ಟ್ ಪ್ಲೇಸ್ ಹೋಗಬೇಕಾಗಿದ್ದು ಪುಕ್ಕೆಟ್. ಅದಕ್ಕೆ ನಾವು ಬ್ಯಾಂಗ್ಳೂರ್ ಟು ಪುಕ್ಕೆಟ್ ಫ್ಲೈಟ್ ಬುಕ್ ಮಾಡಿದ್ವಿ. 4.5 hours ಬ್ಯಾಂಗ್ಳೂರ್ ಟು ಪುಕ್ಕೆಟ್ ಜರ್ನಿ. ನಾವು ಯಾವುದೇ ಪ್ಯಾಕೇಜಿಂದ ಹೋಗಿರಲಿಲ್ಲ, ನಾವು ಎಲ್ಲ ಇಂಡಿವಿಜುವಲಾಗಿ ಪ್ಲ್ಯಾನ್ ಮಾಡಿ ಬುಕ್ ಮಾಡ್ಕೊಂಡಿದ್ದು. ನಾವು ಆಲ್ಮೋಸ್ಟ್ 1 monthಯಿಂದನೇ ಈ ಟ್ರಿಪ್ಗೋಸ್ಕರ ಪ್ರಿಪೇರ್ ಮಾಡ್ಕೊಂಡಿದ್ವಿ. ಯಾವ್ಯಾವ ಪ್ಲೇಸ್ಗೆ ಹೋಗಬೇಕು, ಎಲ್ಲಿಂದ ಯಾವ ಪ್ಲೇಸ್ಗೆ ಹೋಗಬೇಕು ಅಂತೆಲ್ಲ ಒಂದು ಬುಕ್ಕಲ್ಲಿ ನೋಟ್ ಮಾಡಿಕೊಂಡು ಈ ಟ್ರಿಪ್ ಪ್ಲ್ಯಾನ್ ಮಾಡಿದ್ದು. ರೆಸಾರ್ಟ್ಸ್ ಆಗಿರ್ಬೋದು, ಮತ್ತು ಅಲ್ಲಿ ಹೋದ್ಮೇಲೆ ಯಾವ್ಯಾವ ಪ್ಲೇಸಸ್ ವಿಸಿಟ್ ಮಾಡಬೇಕು, ಮತ್ತು ನಮ್ಮ ಬಜೆಟ್ಗೆ ಫಿಟ್ ಇನ್ ಆಗೋಂಥ ರೆಸಾರ್ಟ್ಸ್ ಎಲ್ಲ ಒಂದು ಬುಕ್ಕಲ್ಲಿ ನೋಟ್ ಮಾಡ್ಕೊಂಡಿದ್ರೆ ಬುಕ್ಕಿಂಗ್ ಟೈಮಲ್ಲಿ ಎಲ್ಲನೂ ಒಂದು ಸತಿ ಗೋ ಥ್ರೂ ಮಾಡಿಬಿಟ್ಟು ನಮ್ಮ ಬಜೆಟಲ್ಲಿ ಯಾವ ರೆಸಾರ್ಟ್ ಬರುತ್ತೆ ಅದು ಬುಕ್ ಮಾಡ್ಬೋದು ಅಂತೆಲ್ಲ ಮೊದಲೇ ನೋಟ್ ಮಾಡ್ಕೊಂಡು ಇಟ್ಕೊಂಡಿದ್ವಿ. ನಂದು ಥೈಲ್ಯಾಂಡಲ್ಲಿ ಪುಕ್ಕೆಟ್ ಇದು ನಾನು 2nd ಟೈಮ್ ವಿಸಿಟ್ ಮಾಡ್ತಾ ಇರೋದು. ಫಸ್ಟ್ ಟೈಮ್ ಬಂದು ನಾನು 8 years ಎಗೋ ಹೋಗಿದ್ದೆ. ನಮ್ಮ ಫ್ಯಾಮಿಲಿಯಲ್ಲೇ ಬಂದಿದ್ದಿದ್ದು ಆವಾಗ. ಅಂದರೆ ನಮ್ಮಣ್ಣ, ಕಾವ್ಯ, ನಮ್ಮಮ್ಮ, ನಾನು, ರಂಜಿತ್ ಅವರೆಲ್ಲರೂ ಬಂದಿದ್ದು.
ಪುಕೆಟ್ ವಿಸಿಟ್ ಮಾಡ್ತಾ ಇರೋದು ಇದು ನಂದು ಸೆಕೆಂಡ್ ಟೈಮ್. ರಂಜಿತ್ ಅವ್ರು ಆಲ್ರೆಡಿ 4 to 5 ಟೈಮ್ಸ್ ಬಂದುಬಿಟ್ಟಿದ್ದಾರೆ. ಸೊ ಅವ್ರಿಗೆ ಜಾಸ್ತಿ ಐಡಿಯಾ ಇದೆ ಪುಕೆಟಲ್ಲಿ, ಅದಕ್ಕೆ ನಾವು ಯಾವುದೇ ಪ್ಯಾಕೇಜ್ ಮಾಡ್ಕೊಂಡಿಲ್ಲ. ನಾವು ಪುಕೆಟ್ ಏರ್ಪೋರ್ಟ್ ರೀಚ್ ಆಗಿ ಬ್ಯಾಗೇಜ್ ಎಲ್ಲ ತೊಗೊಂಡು ಆಚೆ ಬರೋಷ್ಟರಲ್ಲಿ ಅರೌಂಡ್ 2 o'clock ಆಗಿತ್ತು. ಪುಕೆಟ್ ಏರ್ಪೋರ್ಟಿಂದ ರೆಸಾರ್ಟ್ ರೀಚ್ ಆಗೋಕ್ಕೆ ಟ್ಯಾಕ್ಸಿ ವಿಚಾರಿಸಿದಾಗ ಅವರೊಂದು ಸ್ವಲ್ಪ ರೇಟ್ಸ್ ಎಲ್ಲ ಜಾಸ್ತಿನೇ ಹೇಳಿದ್ರು. ಅದಕ್ಕೆ ನಾವು ಗ್ರ್ಯಾಬ್ ಅಂತ ಒಂದು ಆ್ಯಪ್ ಇದೆ, ಅದರಲ್ಲಿ ಟ್ಯಾಕ್ಸಿ ಬುಕ್ ಮಾಡಿದ್ವಿ. ಅದರಲ್ಲಿ ಬುಕ್ ಮಾಡಿದಾಗ ಒಂದು 2 minutes ಅಷ್ಟೇ. ಅದರದ್ದೇ ಒಂದು ಮಿನಿ ಸ್ಟ್ಯಾಂಡ್ ಥರ ಇದೆ, ಅಲ್ಲಿ ಹೋದರೆ ಟ್ಯಾಕ್ಸಿ ಬಂದಿರುತ್ತೆ. ಗ್ರ್ಯಾಬ್ ಆ್ಯಪ್ ಯೂಸ್ ಮಾಡೋಕ್ಕೆ ತುಂಬಾ ಈಸಿ. ನಾವು ಅದಕ್ಕೆ ಆ ಆ್ಯಪ್ ಯೂಸ್ ಮಾಡಿಕೊಂಡೆ ನಾವು ರೆಸಾರ್ಟ್ಗೆ ಟ್ಯಾಕ್ಸಿ ಎಲ್ಲ ಬುಕ್ ಮಾಡ್ಕೊಂಡ್ವಿ. ಮತ್ತು ಇನ್ನೊಂದು ಪ್ಲೇಸ್ಗೆ ನಾವು ಓಡಾಡಬೇಕು ಅಂದರೆ ಎಲ್ಲನೂ ಸೇಮ್ ಆ್ಯಪಲ್ಲೇ ಬುಕ್ ಮಾಡ್ಕೊತಾ ಇದ್ವಿ. 2 o'clock 2:30 ಆಗಿತ್ತು. ನಾವಿನ್ನೂ ಲಂಚ್ ಮಾಡಿರಲಿಲ್ಲ ಅಂತ ಅಲ್ಲೇ 7-Eleven ಅಂತ ಇತ್ತು, ಅಲ್ಲಿ ಹೋಗಿ ಒಂದು ಕೋಲ್ಡ್ ಕಾಫಿ ತೊಗೊಂಡು ಲಂಚ್ ಬದಲು ಕೋಲ್ಡ್ ಕಾಫಿ ತೊಗೊಂಡ್ವಿ. ರೆಡಿ ಟು ಇಟ. ಫ್ರೂಟ್ಸ್ ಇದೆ ನೋಡು, ಹಲಸಿನೇನಿದೆ. ಇದೊಂದು ಕೇಕ್ ಎತ್ಕೊಂಡ್ರಾ? ಇಲ್ಲಿ 7-Eleven ನಮ್ಗೆ ಏನು ಬೇಕೋ ಎಲ್ಲ ಸಿಗುತ್ತೆ. ರೆಡಿ ಟು ಈಟ್ ಐಟಮ್ಸ್ ಆಗಲಿ, ಈ ಥರ ಕೋಲ್ಡ್ ಕಾಫಿ, ಕೂಲ್ ಡ್ರಿಂಕ್ಸ್ ಆಗಲಿ ಎಲ್ಲ ಸಿಗುತ್ತೆ. ಇನ್ನೊಂದು ಬೆಸ್ಟ್ ಪಾರ್ಟ್ ಏನಂದರೆ 7-Eleven ಅಲ್ಲೇ ಗ್ಲಾಸು ಕೊಡ್ತಾರೆ, ಐಸ್ ಕ್ಯೂಬ್ಸು ಕೊಡ್ತಾರೆ. ನಾವು ಅಲ್ಲಿ ಏನು ಡ್ರಿಂಕ್ ತೊಗೊತೀವೋ ಅಲ್ಲಿ ಆ ಗ್ಲಾಸಲ್ಲಿ ಆ್ಯಡ್ ಮಾಡಿಕೊಂಡು ಅಲ್ಲೇ ಕುಡ್ಕೊಂಡು ಆಮೇಲೆ ಬಿಲ್ ಮಾಡ್ಬೋದು. ಮತ್ತು ರೋಡ್ಗೂ ಇದೆ 7-Eleven. ಮತ್ತು ನಮ್ಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಅಲ್ಲೇ ಸಿಗುತ್ತೆ. ಮತ್ತು ಸ್ವಲ್ಪ ಚೀಪಾಗೂ ಸಿಗುತ್ತೆ ಆಚೆ ಸ್ಟೋರ್ಸ್ ಕಂಪೇರ್ ಮಾಡಿದ್ರೆ. ಬೆಸ್ಟ್ ಅಂತ ಹೇಳ್ತೀನಿ 7-Eleven ವಿಸಿಟ್ ಮಾಡೋದು. ಏನನ್ನ ಒಂದು ಐಟಮ್ ತೊಗೊಬೇಕು ಅಂದವಾಗ, ಅಥವಾ ಏನನ್ನ ಒಂದು ಕ್ರೀಮ್ ಆಗಿರ್ಬೋದು, ಬಾಡಿ ಲೋಷನ್ ಏನನ್ನ ಮರ್ತ್ಬಿಟ್ಟು ಬಂದವಾಗ ಅಲ್ಲೇ ಎಲ್ಲ ಮಿನಿ ಸೈಜಲ್ಲೇ ಸಿಗುತ್ತೆ ನಿಮಗೆ 7-Eleven. ಸೊ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಅಲ್ಲಿ. ಸೊ ನಾವು ಏರ್ಪೋರ್ಟಿಂದ ಟ್ಯಾಕ್ಸಿ ಮಾಡಿಕೊಂಡು ನಮ್ಮ ರೆಸಾರ್ಟ್ ರೀಚ್ ಆಗೋಷ್ಟರಲ್ಲಿ 5 o'clock 5:30 ಆಗಿತ್ತು. ಆಲ್ಮೋಸ್ಟ್ ಸನ್ಸೆಟ್ ಟೈಮಿಂಗ್ಸು. 10 years ಬ್ಯಾಕ್ ನಾವು ಇದೇ ಹೋಟೆಲಲ್ಲಿ ಇದ್ದಿದ್ದು. 10 years 9 years. ಚೆನ್ನಾಗಿತ್ತು ನೋಡಿ ಇವಾಗಲೂ. ನಾವು ಬುಕ್ ಮಾಡಿರೋ ರೆಸಾರ್ಟ್ ನಾವು ರೀಚ್ ಆಗೋಷ್ಟರಲ್ಲಿ ಅರೌಂಡ್ 5:30 ಆಗಿತ್ತು. ಆಲ್ಮೋಸ್ಟ್ ಸನ್ಸೆಟ್ ಟೈಮಿಂಗ್ಸ್ ಆಗಿತ್ತು. ನಾವು ಬುಕ್ ಮಾಡಿದ್ದು ಅಂಡಮಂತ್ರ ಅಂತ ಪುಕೆಟಲ್ಲಿ. ರೂಮ್ ಚೆಕ್-ಇನ್ ಪ್ರಾಸೆಸ್ ಎಲ್ಲ ಮುಗಿಸಿ ಆಮೇಲೆ ರೂಮ್ ಚೆಕ್-ಇನ್ ಆದ್ವಿ. ಥೈಲ್ಯಾಂಡ್ ಟೈಮಿಂಗ್ಸ್ ಬಂದು 5:15 ಆಗಿದೆ. ಇಂಡಿಯಾಗೆ ಮತ್ತು ಥೈಲ್ಯಾಂಡ್ಗೆ 1.5 hour ಡಿಫ್ರೆನ್ಸ್ ಇದೆ. ಎಲ್ಲ ರೆಸಾರ್ಟ್ಸ್ ನಾವು ವಿಸಿಟ್ ಮಾಡಿದಾಗ ಅಲ್ಲಿ ಬಗ್ಗಿ ಥರ ಇರುತ್ತಲ್ಲ, ಅಲ್ಲಿಂದ ರೆಸಾರ್ಟ್ಗೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗೋಕ್ಕೆ ಅಥವಾ ರೂಮ್ಸ್ಗೆ ಡ್ರಾಪ್ ಮಾಡೋಕ್ಕೆ ಆ ಥರ ಈ ವೆಹಿಕಲ್ಲು. ಸೊ ಫುಲ್ ಓಪನ್ ಇದೆ ಮತ್ತು ಫುಲ್ ಒಂದು 2 ಸೀಟ್ ಹಾಕಿದ್ದಾರೆ. ಇದು ನಾವು ಬುಕ್ ಮಾಡಿದ್ದಿದ್ದು ರೂಮ್ ತುಂಬ ಚೆನ್ನಾಗಿತ್ತು ಮತ್ತು ಕ್ಲೀನಾಗಿತ್ತು. ಫುಲ್ ಹೈಜೀನ್ ಮೇಂಟೈನ್ ಮಾಡಿದ್ರು. ಮತ್ತು ರೂಮಿಂದ ಆಚೆ ಹೋಗಿದ ತಕ್ಷಣವೇ ಸ್ವಿಮ್ಮಿಂಗ್ ಪೂಲ್ ಇದೆ, ಲೈಕ್ ಡೈರೆಕ್ಟ್ ಆ್ಯಕ್ಸಸ್ ಇದೆ ಸ್ವಿಮ್ಮಿಂಗ್ ಪೂಲ್ಗೆ. ಬಟ್ ನಮ್ಮ ಸ್ವಿಮ್ಮಿಂಗ್ ಪೂಲ್ ಹೋಗೋಕ್ಕೆ ನಮ್ಗೆ ಟೈಮೇ ಆಗಿಲ್ಲ. ನಾವು 3 days ಪುಕೆಟಲ್ಲಿ ಇದ್ದಿದ್ದು. 3 days ನಮಗೆ ಪೂಲ್ಗೆ ಹೋಗೋಕ್ಕಾಗಲೇ ಇಲ್ಲ. ರೂಮಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಫ್ರೆಶ್ ಅಪ್ ಆಗಿ ಆಚೆ ಓಡಾಡ್ಕೊಂಬರೋಣ ಅಂತ ಹೊರಟ್ವಿ. ಅಲ್ಲೇ ಬಾಂಗ್ಲಾ ಸ್ಟ್ರೀಟು ಮತ್ತು ಬೀಚ್ ಸೈಡ್ ವಾಕ್ ಎಲ್ಲ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ. ಹೋಗೋಕ್ಕಿಂತ ಮುಂಚೆ ನಾಳೆ ಒಂದು ಡೇ ಟ್ರಿಪ್ ಹೋಗಬೇಕಾಯಿತು, ಐಲ್ಯಾಂಡ್ ಟ್ರಿಪ್ಸು. ಅದಕ್ಕಂತ ಎಲ್ಲ ಬುಕ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ಮುಂಚೆನೇ ಬುಕ್ ಮಾಡಿಬಿಟ್ರೆ ನಾಳೆಗೆ ಹೋಗೋಕ್ಕೆ ಸರಿ ಹೋಗುತ್ತೆ, ಟೈಮಿಂಗ್ಸ್ ಮ್ಯಾಚ್ ಆಗುತ್ತೆ ಅಂತ. ನಾವು November 2 ಐಲ್ಯಾಂಡ್ ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಎಲ್ಲ ರೆಸಾರ್ಟ್ಸ್ ಕೆಳಗಡೆನೆ ರಿಸೆಪ್ಷನಲ್ಲಿ ಈ ಥರ ಒಂದು ಟೂರಿಸ್ಟ್ ಕ್ಯಾಬಿನ್ ಥರ ಮಾಡ್ಕೊಂಡಿರ್ತಾರೆ. ಅಲ್ಲಿ ತುಂಬಾ ಬ್ರೋಷರ್ಸ್ ಎಲ್ಲ ಇಟ್ಟಿರ್ತಾರೆ. ನಮ್ಗೆ ಯಾವ ಪ್ಯಾಕೇಜ್ ಬೇಕಾಗುತ್ತೋ ಆ ಪ್ಯಾಕೇಜ್ ಮಾಡ್ಕೊಬೋದು. ಅದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ, ನಮಗೆ ಸ್ವಲ್ಪ ಈಸಿ ಆಗುತ್ತೆ. ನಾಳೆ ನಮ್ಮದು ಆ್ಯನಿವರ್ಸರಿ ಆಗಿರೋದ್ರಿಂದ ನಾವು ಒಂದು ಸ್ವಲ್ಪ ಲಕ್ಸುರಿ ಯಾಟ್ ಐಲ್ಯಾಂಡ್ ಟ್ರಿಪ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಇದ್ರದ್ದು ವೋಚರ್ ತೋರಿಸಿ ನಮಗೆ ಇದೆಲ್ಲ ಪ್ಯಾಕೇಜ್ ಇಲ್ಲೇ ಇನ್ಕ್ಲೂಡ್ ಆಗಿರುತ್ತೆ ಅಂತ ತೋರಿಸ್ತಾ ಇದ್ರು. ಸೊ ನಾವು ಅಲ್ಲೇ ಬುಕ್ ಮಾಡ್ಕೊಂಡ್ವಿ. ಜಾಸ್ತಿ ಕೋಲ್ಡ್ ಬೇಡ.
ಮಧ್ಯಾಹ್ನನೂ ಊಟ ಮಾಡ್ದಿರಾ ಸ್ವಲ್ಪ ಕೋಲ್ಡ್ ಕಾಫಿ ಎಲ್ಲ ಮ್ಯಾನೇಜ್ ಮಾಡ್ಕೊಂಡ್ರಿ ಅಂತ ರೆಸಾರ್ಟ್ ಮುಂದೆನೇ ಒಂದು ಇಂಡಿಯನ್ ರೆಸ್ಟೋರೆಂಟ್ ಇತ್ತು, ಅಲ್ಲಿ ಹೋಗಿದ್ವಿ. ಅಲ್ಲಿ ಬಂದು ನಾವು ಒಂದು ಎಗ್ ಫ್ರೈಡ್ ರೈಸ್ ತೊಗೊಂಡ್ವಿ. ಅದು ತಿಂದ್ಬಿಟ್ಟು ಮುಂದೆ ಹೋಗೋಣ, ಮುಂದೆ ಏನಾನ ನೋಡಿದಾಗ ತೊಗೋಬೋದು, ಸ್ಟ್ರೀಟ್ ಫುಡ್ ತೊಗೋಬೋದು ಅಂತ ಜಸ್ಟ್ ಒಂದು ಎಗ್ ಫ್ರೈಡ್ ರೈಸ್ ತೊಗೊಂಡ್ವಿ. ಮತ್ತು ಥೈಲ್ಯಾಂಡು ಅಂತಂದರೆ ವೆರೈಟೀಸ್ ಆಫ್ ಫ್ರೂಟ್ಸು ಮತ್ತು ಸ್ಟ್ರೀಟ್ ಫುಡ್ಡು ಎಲ್ಲ ರೋಡ್ ಸೈಡಲ್ಲೇ ಸಿಗುತ್ತೆ. ಹಾಗಾಗಿ ನಾವು ಮುಂದೆ ವಾಕ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಏನಾನ ಕಾಣಿದಾಗ ತಿನ್ನಬೇಕು, ಅದಕ್ಕೆ ಸ್ವಲ್ಪ ಲೈಟಾಗಿ ತಿನ್ನೋಣ ಅಂತ ಒಂದೇ ಫ್ರೈಡ್ ರೈಸ್ ತೊಗೊಂಡಿದ್ವಿ. ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಹೋಟೆಲ್ಲು ಬೀಚ್ ಸೈಡೇ ಇರೋದ್ರಿಂದ ತಿನ್ನಬೇಕಾದ್ರೆ ವೇವ್ಸ್ ನೋಡ್ಕೊಂಡು ತಿನ್ನೋಕ್ಕೆ ಅದೊಂದು ಮಜಾ ತುಂಬ ಚೆನ್ನಾಗಿತ್ತು. ತಿಂದ್ಬಿಟ್ಟು ಹಂಗೆ ಬೀಚ್ ಸೈಡ್ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಪತಾಂಗ್ ಬೀಚ್ ಕಡೆನೇ ಹೋಗ್ತಾ ಇದ್ವಿ. ಆಚೆ ಎಲ್ಲನೂ ಸ್ವಲ್ಪ ಜನ ಅಲ್ಲೇ ಕೂತ್ಕೊಂಡು ಬೀಚ್ ನೋಡಿಕೊಂಡು ಸ್ಟ್ರೀಟ್ ಫುಡ್ ಎಲ್ಲ ತಿಂತಾಯಿದ್ರು. ಮತ್ತು ವಾಕ್ ಮಾಡ್ಕೊಂಡು ಹೋಗಬೇಕಾದ್ರೆ ಕೋಕೋನಟ್ ಟ್ರೀಸ್ಗೆ ಸ್ವಿಂಗ್ ಥರ ಎಲ್ಲ ಮಾಡಾಕಿದ್ರು ರೋಡ್ ಸೈಡಲ್ಲಿ. ಹೋಗಬೇಕಾದ್ರೆ ಅದೊಂದು ಆಡ್ಕೊಂಡು ಹೋಗೋಕ್ಕೆ ಚೆನ್ನಾಗಿತ್ತು. ಚೆನ್ನಾಗಿರುತ್ತೆ. ಚೆನ್ನಾಯ್ತಲ್ಲ. ಆಮಾಗ ನೋಡಿ ವಾಕಿಂಗ್ ವೇ ಇದು. ತುಂಬ ಜನ ರೋಡ್ ಸೈಡ್ ವಾಕ್ ಮಾಡ್ತಾಯಿದ್ರು, ಬೀಚ್ ಮುಂದೆ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ರು. ಈ ಥರ ಸ್ಟ್ರೀಟ್ ಫುಡ್ ಈ ಥರ ಎಲ್ಲ ರೋಡಲ್ಲಿ ಇರುತ್ತೆ, ಏನು ಬೇಕೋ ಟ್ರೈ ಮಾಡ್ಬೋದು. ಮತ್ತು ಈ ಥರ ಶಾಪಿಂಗು, ರೋಡ್ ಸೈಡ್ ಶಾಪಿಂಗು ಅಷ್ಟೇ, ಈ ಥರ ತುಂಬಾ ಆಪ್ಷನ್ಸ್ ಇತ್ತು. Cup 60, use 80 or use weight. No stuff. Open now. How much? 80. ಹಂಗೆ ಸ್ವಲ್ಪ ದೂರ ವಾಕ್ ಮಾಡ್ಕೊಂಡು ಹೋಗಿ ಪತಾಂಗ್ ಬೀಚ್ ರೋಡ್ ಮತ್ತು ಬಾಂಗ್ಲಾ ಸ್ಟ್ರೀಟ್ ರೋಡ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಂದ್ವಿ. ಪುಕೆಟಲ್ಲಿ ಈ ಥರ ರೋಡಲ್ಲಿ ಫುಲ್ಲು ಎಲ್ಲ ಕಡೆನೂ ಮಸಾಜ್ ಸೆಂಟರ್ಸ್ ಇತ್ತು. ಅದಕ್ಕೆ ನಾವು ಫುಡ್ ರಿಲ್ಯಾಕ್ಸ್ಗೋಸ್ಕರ ಒಂದು ಫುಡ್ ಸ್ಪಾ ಮಾಡಿಸ್ಕೊಂಡ್ವಿ. ತುಂಬ ರಿಲ್ಯಾಕ್ಸಿಂಗ್ ಆಗಿತ್ತು. ಹಾಗೆ ಬರಬೇಕಾದ್ರೆ ಈ ಥರ ಪ್ಯಾನ್ ಕೇಕ್ಸ್ದು ಚಿಕ್ಕ ಚಿಕ್ಕದು ರೋಡ್ ಸೈಡ್ ಇಟ್ಕೊಂಡಿದ್ರು. ಗಾಡಿಯಲ್ಲೇ ಈ ಥರ ಶಾಪ್ ಚಿಕ್ಕ ಚಿಕ್ಕ ಸ್ಟೋರ್ಸ್ ಥರ ಇತ್ತು. ನಾನು ಅದಕ್ಕೆ ಮ್ಯಾಂಗೋ ಪ್ಯಾನ್ ಕೇಕ್ ಟ್ರೈ ಮಾಡಿದೆ. ಚಾಕ್ಲೇಟ್ ಮ್ಯಾಂಗೋ ಪ್ಯಾನ್ ಕೇಕ್ಸ್ ನಾನು ಟ್ರೈ ಮಾಡಿದ್ದು. ಮ್ಯಾಂಗೋಸ್ ಎಲ್ಲ ಕಟ್ ಮಾಡಿ ಒಳಗಡೆ ಹಾಕಿದ್ರು, ಮತ್ತು ಮೇಲೆ ಚಾಕ್ಲೇಟ್ ಸಿರಪ್ ಹಾಕಿದ್ರು. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು. ಆಯ್ತಾ? ಓಕೆನಾ?
ಇದು ಫ್ರೂಟು ಮತ್ತು ವೆಜಿಟೇಬಲ್ ಸ್ಟಾಲ್ ಥರ ಇದು ಬೈಕಲ್ಲೇ ಕ್ರಿಯೇಟ್ ಮಾಡಿದ್ದಿದ್ದು. ಈ ಥರ ವೆಜಿಟೇಬಲ್ ಈ ಥರ ಫ್ರೂಟ್ ಇಲ್ಲ ಅಂತಿಲ್ಲ, ಒಂದರಲ್ಲೇ ಫುಲ್ ಎಲ್ಲ ಸ್ಟಫ್ ಮಾಡಿ ಚೆನ್ನಾಗಿತ್ತದು. ಮಸ್ತ್ ಅದ ನೋಡಿ ಟಚ್. ಇದು ನಮ್ಮ ಕಡೆ ಹೆಂಗೆ ಆಟೋ ಇರುತ್ತೆ ಆ ಥರ ಇಲ್ಲಿ ಟುಕ್ ಟುಕ್ ಅಂತ ಒಂದು ಗಾಡಿ, ಫುಲ್ ಲೈಟಿಂಗ್ಸು ಮ್ಯೂಸಿಕ್ ಎಲ್ಲ ಹಾಕೊಂಡು ಕರ್ಕೊಂಡು ಹೋಗ್ತಾರೆ. ನಾನು ಮ್ಯೂಸಿಕ್ ಪ್ಲೇ ಮಾಡೋಂಗಿಲ್ಲ ಇಲ್ಲಿ. ಸೊ ಈ ಥರ ಇತ್ತು ನಮ್ಮ ಫಸ್ಟ್ ಡೇ ಇನ್ ಪುಕೆಟ್. ಇನ್ನು ಕಮ್ಮಿಂಗ್ ವ್ಲಾಗ್ಸ್ಗೆ ಹೀಗೆ ವೆಯ್ಟ್ ಮಾಡ್ತೀರಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ.